ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿಲ್ಲ, ಇವತ್ತು ಜಸ್ಟ್ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ವಿಶ್ ಹ್ಯಾಪಿ ನ್ಯೂ ಇಯರ್. ಈ 2025 ನಿಮಗೆ ತುಂಬ ಒಳ್ಳೆ ಖುಷಿ ವಿಷಯ ತಂದುಕೊಡ್ಲಿ ಅಂತ ವಿಶ್ ಮಾಡ್ತೀನಿ. ಹಾಗೆ ಯಾರ್ಯಾರಿಗೆ ಏನೇನು ಡ್ರೀಮ್ ಇದೆ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಅನ್ಕೋತೀನಿ. 2025 ಬಂದೇ ಬಿಟ್ಟು ಎಷ್ಟು ಬೇಗ ಒಂದು ವರ್ಷ ಆಗ್ಬಿಡ್ತಲ್ಲಪ್ಪ ಅಂತ ಅನಿಸುತ್ತೆ. ನಿನ್ನೆ ಮೊನ್ನೆ ತಾನೇ ನ್ಯೂ ಇಯರ್ ಆಯಿತು ಅನಿಸ್ತಿದೆ. ವರ್ಷ ಬೇಗ ಬರ್ತಾ ಇದೆ. ನಮ್ಮ ಡ್ರೀಮ್ಸ್ ಎಲ್ಲ ಸಾಧಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಂದು ಎಸ್ಪೆಷಲಿ ನನ್ನ ಡ್ರೀಮ್ಸ್ ಏನು ಸಾಧಿಸ್ಕೊಳ್ಳೋಕ್ಕಾಗಿಲ್ಲ. ಬಟ್ ಈ ವರ್ಷ ಆದರೂ ನಾನು ಅಂದ್ಕೊಂಡಿರೋದು ನೆರವೇರಲಿ ಅಂತ ದೇವ್ರ ಹತ್ರ ಬೇಯಿಸ್ಕೊತೀನಿ. ಹಾಗೆ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತಲೂ ಅಂದ್ಕೋತೀನಿ. ನನ್ನ ವಿಡಿಯೋ ಇದು ಸೆಕೆಂಡ್ ವಿಡಿಯೋ ನ್ಯೂ ಇಯರ್ ದಿನ ಹಾಕ್ತಾ ಇದ್ದೀನಿ. ಇವಾಗ ತಾನೇ ನಾನೆಲ್ಲ ಕೆಲಸ ಮುಗಿಸಿ ಬಂದು ಕೂತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ನ್ಯೂ ಇಯರ್ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಮುಗಿಸಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡೋದ್ರಿಂದ ಬೆಡ್ ಕವರ್ ಚೇಂಜ್ ಮಾಡಿಕೊಂಡು ಹಾಗೆ ನನ್ನ ಬೆಡ್ಶೀಟೆಲ್ಲ ನೀಟಾಗಿ ಮುಚ್ಚಿಕ್ಕಿ ಎಲ್ಲನೂ ಧೂಳು ಟೆಸ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ನಾನು ಬೇಗ ಎದ್ದು ಮಾಡ್ಕೋತಾ ಇದ್ದೀನಿ. ಈ ನಡುವೆ ಏನಪ್ಪ ಅಂದರೆ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ, ನಾನು ಬೇಗ ಎದ್ದೊಳಲ್ಲ. ಅದರಿಂದನೇ ಸ್ವಲ್ಪ ಜಾಸ್ತಿ ಬೆಳಕಾಗ್ಬಿಟ್ಟಿತ್ತು. ಅಂದ್ರೂ ಆದಷ್ಟು ಬೇಗ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು ಅಂಥೇಳಿ ಕಸ ಗುಡಿಸ್ಕೊಂಡು ಹಾಗೆ ಬಾಗಿಲೆಲ್ಲ ತೊಳ್ಕೊಂಡೆ. ಹಾಗೆ ರಂಗೋಲಿ ಹಾಕ್ಕೊಂಡೆ. ಹೆಂಗಿದ್ರು ಟೈಮ್ ಇತ್ತು, ಹೀಟ್ರ್ ಹಾಕಿದ್ನಲ್ವ, ಅದಕ್ಕೋಸ್ಕರ ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂತ. ಯಾಕೆಂದರೆ ನನಗೆ ಸ್ನಾನ ಮುಗಿಸಿ ಬಂದಿದ ತಕ್ಷಣ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೇಗ ಇದು ಉಪ್ಪಿಟ್ಟು ಮಾಡಿಕೊಂಡು ಇವತ್ತೇನಪ್ಪ ಅಂದರೆ ತರಕಾರಿ ಉಪ್ಪಿಟ್ಟು ತಿನ್ನೋಣ ಅಂತ ಹೇಳಿ. ಪ್ರೋಟೀನು ಚೆನ್ನಾಗಿರುತ್ತಲ್ವ ತರಕಾರಿ ತಿಂದರೆ, ಬಾಡಿಗೂ ಹೆಲ್ತು ಒಳ್ಳೆಯದು ಅಂದ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿಕೊಂಡೆ. ಹಾಗೆ ನಾನು ಸ್ನಾನ ಮುಗಿಸ್ಕೊಂಬಂದಿರೋದ್ರಿಂದ ನಾನು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡೆ. ನಾನು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಸಬ್ಬಕ್ಕಿ ನೆನೆಸಿಕ್ಕಿದ್ದೆ. ಅಂದರೂ ಅದು ನೆಂದಿತ್ತಿಲ್ಲ, ಇನ್ನೂ 1 ಅವರ್ ಬೇಕಾಯಿತು ಸಬ್ಬಕ್ಕಿ ನೆನೆಗೆ. ಬಟ್ ಆಲ್ರೆಡಿ ಪೂಜೆ ಮಾಡೋಕ್ಕೆ ಲೇಟ್ ಆಗೋಗಿತ್ತು. ಅದಕ್ಕೆ ಹೆಂಗೋ ಒಂದಾಗಲಿ ಅಂದ್ಬಿಟ್ಟು ಸಬ್ಬಕ್ಕಿ ಅದರಿಂದನೇ ಪಾಯಸ ಮಾಡಿದೆ. ಇದು ಯಾಕೆ ಅಂದರೆ ನನಗೆ ಫಸ್ಟಲ್ಲೇ ಗೊತ್ತಿತ್ತಿಲ್ಲ ಇದು ತುಂಬ ಹೊತ್ತು ನೆನೆಸ್ಕೋಬೇಕು ಅಂತ. ಅಂದ್ರೂ ಸ್ವಲ್ಪ ಬೆಂದಿದ್ದೀನಿ, ಸ್ವಲ್ಪ ಲೈಟಾಗಿ ಬೇಯಬೇಕಾಯಿತು, ಬೆಂದಿಲ್ಲ. ಅದನ್ನ ಫಸ್ಟಲ್ಲೇ ನೆನೆಸಿಕ್ಕಿದ್ರೆ ಅದು ಸ್ವಲ್ಪ ಚೆನ್ನಾಗೇ ಆಗಿರೋದು ಪಾಯಸ. ಬಟ್ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾರೆ. ಫಸ್ಟ್ ಟೈಮ್ ಬಂದು ನಮ್ಮಮ್ಮ ಬರ್ಡೇಗಂತ ಮಾಡಿದ್ದೆ, ಆವಾಗ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಅವಾಗ ನಾನು 1 ಅವರ್ ನೆನೆಸಿಕ್ಕಿದ್ದೆ. ಇದು ಏನೋ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ನೆನೆಸಿರೋದ್ರಿಂದ ತುಂಬ ಟೈಮ್ ಹಿಡಿದಿರೋದಕ್ಕೆ ಅದು ನೀಟಾಗಿ ನೆಂದಿತ್ತಿಲ್ಲ. ಪಾಯಸನ ತೊಗೊಂಡೋಗಿ ದೇವ್ರ ಹತ್ರ ಇಕ್ಕಿ ಹಾಗೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಂದು ಪೂಜೆ ಮುಗಿಸ್ಕೊಂಡಿದ್ದ ತಕ್ಷಣ ನಾನು ಏನು ಮಾಡಿದೆ ಅಂದರೆ ನಾನು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಭಗವದ್ಗೀತೆ ನಾನು ಯಾವಾಗೂ ಸಾಯಂಕಾಲದ ಹೊತ್ತೇ ಓದೋದು ಭಗವದ್ಗೀತೆ, ಮಾರ್ನಿಂಗ್ ಹೊತ್ತು ಓದೋದಿಲ್ಲ. ಅಂದ್ರೂ ನಾನು ಹೊಸ ವರ್ಷ ಆಗಿರೋದ್ರಿಂದ ಏನೇ ಬರುತ್ತೆ ಮೆಸೇಜು ಅಂದ್ಬಿಟ್ಟು ಒಂದು ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗೆದು ಓದಿದೆ. ಈ ಪೇಜಲ್ಲಿ ಏನಿದೆ ಹೇಳ್ತೀನಿ ನೋಡಿ. ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸ್ವಸ್ಥ ಗುಣದ ಅಭಿವ್ಯಕ್ತಿಯ ಅನುಭವಿಸಬಹುದು. ಇದರ ಅರ್ಥ, ಪ್ರತಿಯೊಂದು ದ್ವಾರಕ್ಕೂ ಸ್ವಸ್ಥ ಗುಣದ ಲಕ್ಷಣಗಳಿಂದ ಬೆಳಕು ಬಂದಾಗ ಮನುಷ್ಯನು ಸ್ವಸ್ಥ ಗುಣವನ್ನು ಬದಲಾಯಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈ ಮನುಷ್ಯನು ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕೇಳಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ರುಚಿಸಿ ನೋಡಬಲ್ಲ. ಅನಂತರಂಗ ಬಹಿರಂಗ ಮನುಷ್ಯನು ಪರಿಶುದ್ಧನಾಗಿರುತ್ತಾನೆ. ಪ್ರತಿಯೊಂದು ದ್ವಾರದಲ್ಲಿಯೂ ಸುಖದ ಲಕ್ಷಣಗಳಿರುತ್ತವೆ. ಅದು ಸ್ವಸ್ಥದ ಸ್ಥಿತಿ. ಹಾಗೆ ಮಧ್ಯಾಹ್ನ ಊಟದ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಬೇಗ ಅಡುಗೆ ಮಾಡಬೇಕು, ಇಲ್ಲ ಏನಾದ್ರು ಮಾಡೋಣ ಅಂದ್ಕೊಂಡು ಬಿಸಿಬೇಳೆ ಬಾತ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಹಾಗೆ ಗ್ಯಾಸ್ ಆಫ್ ಮಾಡಿ ಬಿಸಿಬೇಳೆ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನಾವು ಖಾರ ತಿನ್ನೋದು ಜಾಸ್ತಿನೇ, ಅದಕ್ಕೆ ನಾವು ಖಾರಕ್ಕೋಸ್ಕರ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಆಲ್ರೆಡಿ ಬೇಳೆ ಬೇಯಿಸಿಕ್ಕಿದ್ದೆ, ಬೇಳೆ ತರಕಾರಿ ಅಕ್ಕಿ ಎಲ್ಲ ಹಾಕಿ ಬೇಯಿಸಿಕ್ಕಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹುಳಿ ಹಾಕ್ಕೋಬೇಕು. ಹುಳಿನೂ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಹುಳಿ ಇರುತ್ತಲ್ವ, ಹುಳಿ ಟೇಸ್ಟ್ ಇರುತ್ತಲ್ವ, ಅದು ಸ್ವಲ್ಪ ಮೇಂಟೈನ್ ಆಗುತ್ತೆ, ಎರಡೂ ಅಡ್ಜಸ್ಟ್ ಆಗುತ್ತೆ. ಅದಕ್ಕೇ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೇ ತೆಳುವಾಗಿ ಮಾಡಿಕೊಂಡೆ, ಯಾಕೆಂದರೆ ಅದು ಬೇಯ್ತಾ ಮಸಾಲೆ ಎಲ್ಲ ಬೇಯ್ತಾ ಗಟ್ಟಿ ಆಗುತ್ತೆ. ಹಾಗೆಯೇ ಅದು ಎಷ್ಟು ಕುದಿಯುತ್ತೋ ಅದು ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆಬಾತ್. ಇವಾಗ ನಾನು ಎಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತಾದಮೇಲೆ ಅದು ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಬಿಸಿಬೇಳೆಬಾತ್ ಆಗಿತ್ತು, ಅದರಿಂದ ನಾನು ಊಟ ಮಾಡಿಕೊಂಡೆ ಟಿ ವಿ ನೋಡ್ತಾ ಇದ್ದೀನಿ. ನಾನು ನೆಟ್ಫ್ಲಿಕ್ಸ್ ನೋಡೋಣ ಅಂತ ಓಪನ್ ಮಾಡಿದೆ, ಆಮೇಲೆ ಮತ್ತೆ ಅದು ಬೇಡ ಅಂದ್ಬಿಟ್ಟು ಯೂಟ್ಯೂಬ್ ಹಾಕ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೀನಿ. ನಾನು ಬೇರೆಯವ್ರ ವ್ಲಾಗ್ ಜಾಸ್ತಿ ನೋಡ್ತೀನಿ, ಯಾಕೆ ಅಂದರೆ ನಾನು ಹೆಂಗೆ ವ್ಲಾಗ್ ಮಾಡೋದು ಅಂತೇಳಿ ನೋಡಿ ಬೇರೆ ವ್ಲಾಗ್ ನೋಡಿ ತಿಳ್ಕೊತೀನಿ. ಹಾಗೆ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ಲು. ನಾನು ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು, ಶಾಪಿಂಗ್ ಹೋಗ್ಬೇಕಾಯ್ತು. ಯಾಕೆ ಅಂದರೆ ಊರಿಗೆ ಹೋಗೋದಿದೆ ಸಂಕ್ರಾಂತಿಗೆ, ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ. ಅದಕ್ಕೋಸ್ಕರನೇ ಅವಳ ಜೊತೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ. ನನ್ನ ಬಟ್ಟೆ ಎಲ್ಲ ಟೈಟ್ ಆಗ್ತಿದೆ ಇವಾಗ ಸ್ವಲ್ಪ, ಅದಕ್ಕೆ ಬೇರೆ ಬಟ್ಟೆ ತೊಗೊಂಬರೋಣ, ಒಂದೆರಡು ಜೊತೆ ಬಟ್ಟೆ ತೊಗೊಂಡು ನನಗೆ ಏನೇನು ಬೇಕು ಎಲ್ಲ ತೊಗೊಂಬರೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಅವಳು ಬರ್ತಾಳೆ ಅಂದ್ಲು, ಅದಕ್ಕೆ ಕಾಯ್ತಾ ಇದ್ದೀನಿ ಅವಳಿಗೋಸ್ಕರ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಬ್ಲಾಗಿಂದ ನಿಮ್ಗೆ ಶಾಪಿಂಗ್ ವಿಡಿಯೋ ಹಾಕ್ತೀನಿ, ಇವಾಗ ಹಾಕಲ್ಲ. ಥ್ಯಾಂಕ್ ಯು.